ನಮಸ್ಕಾರ ಎಲ್ಲರಿಗೂ. ಆ್ಯಕ್ಚುಲಿ ಇವತ್ತು ನಾನು ಲಡ್ಡು ಮಾಡಕತ್ತಿದ್ನಿ. ಪಪ್ಪಾಗ ನಮ್ಮ ಪಪ್ಪ ಲಡ್ಡು ಮಾಡಿಕೊಡು ಅಂತ ಹೇಳಿದ್ರು, ಡ್ರೈ ಫ್ರೂಟ್ಸ್ ಲಡ್ಡು. ಸೊ ಡ್ರೈ ಫ್ರೂಟ್ ಲಡ್ಡು ಮಾಡ್ಬೇಕಂತ ಹೇಳಿ ಎಲ್ಲ ತಯಾರಿ ಮಾಡಿದ್ದೀನಿ. ಎಲ್ಲ ಆಲ್ರೆಡಿ ಪ್ರಿಪೇರ್ ಮಾಡಿ ಮಿಕ್ಸಿ ಮಾಡಿ ಇಟ್ಟೀನಿ. ಸೊ ಇನ್ನೇನು ಲಡ್ಡು ಅಷ್ಟೇ ಮಾಡೋದು ಬಾಕಿ ಇದೆ. ಲಡ್ಡು ಮಾಡೋಣ, ಬರ್ರಿ ಹೆಂಗಾಗ್ತಾವೆ ನೋಡೋಣ. ಸೊ ಈಗ ಎಲ್ಲ ಪೂಜಾ ಮಾಡೋದೈತಿ. ಸೊ ಹೂವೆಲ್ಲ ಹರ್ಕೊಂಬರ್ಬೇಕು, ಹೂ ಹರ್ಕೊಂಬರ್ರಿ. ಇದು ನೋಡ್ರಿ ನಮ್ಮ ಗಾರ್ಡನ್ ಒಳಗೆ ಆಗೈತಿ ಹೂ, ಎಷ್ಟು ಚೆನ್ನಾಗೈತಿ. ಭಾಳ ಆಗ್ತಾವೆ ಆ್ಯಕ್ಚುಲಿ. ಸೊ ಈಗ ಇದಿಷ್ಟ ಆಗೈತಿ ನೋಡೋಣ. ಸೊ ಈಗ ಪೂಜಾ ಎಲ್ಲ ಆಯಿತು. ನನ್ನ ಕುಮಾರ ಕಂಠೀರವ ಮಲ್ಕೊಂಡು ನಾನು ಜಳಕ ಮಾಡಿ ಮಸ್ತ್ ಮಲ್ಕೊಂಡು ನಾನು ಅಡುಗೆ ಮಾಡ್ಬೇಕೀಗ. ಬರ್ರಿ ನೋಡು ಏನೇನು ಅಡುಗೆ ಮಾಡಬೇಕು ನೋಡ್ರಿ. ಎಷ್ಟು ಚಂದ ಫೋಟೋ ವಿಡಿಯೋ ಆಗೈತಿ, ದೇವ್ರಿಗೆ ಹೂ ಇರ್ತೈತಿ. ಸೊ ಈಗ ಡ್ರೈ ಫ್ರೂಟ್ಸದ ಲಡ್ಡು ಮಾಡಾಕತ್ತೀನಿ. ಲಡ್ಡು ಹೆಂಗಾಗ್ತಾವೆ ನೋಡೋಣ ಬರ್ರಿ. ಆ್ಯಕ್ಚುಲಿ ಲಡ್ಡು ಅಂತಂದ್ರೆ ಏನು ದೊಡ್ಡ ದೊಡ್ಡ ಮಾಡಿ ಅವನು ತಿನ್ನೋಷ್ಟೊತ್ತಿಗೆ ಅಂತಂದ್ರೆ ಸಾಕಾಗಿ ಹೋಗ್ತೈತಿ. ಭಾಳಷ್ಟು ಡ್ರೈ ಫ್ರೂಟ್ಸ್ ತಿಂದ್ರೂ ಭಾಳ ಹೀಟ್ ಆಗ್ತೈತಿ. ಸೊ ಸ್ಮಾಲ್ ಮೀಡಿಯಮ್ ಸೈಜ್ ಮಾಡಿ, ಇವನ್ ಡ್ರೈ ಫ್ರೂಟ್ಸ್ ತಿಂದಂಗೂ ಆಗಿರಬೇಕು, ಲಡ್ಡು ತಿಂದಂಗೂ ಆಗಿರಬೇಕು. ಸೊ ಹಂಗೆ ಮಾಡಿಡ್ಬೇಕಂತ ಮಾಡೀನಿ. ಬರೀ ನೋಡೋಣ ಹಿಂಗಾಗ್ತೈತಿ. ಸೊ ಇದು ಆಳ್ವಿ ರೆಡಿ ಮಾಡಾಕತ್ತೇನೆ ಈಗ. ಡ್ರೈ ಫ್ರೂಟ್ಸ್ ಲಡ್ಡು ಮಾಡಕ್ಕೆ ಎಲ್ಲ ಹುರ್ಕೊಂಡು ಇಟ್ಕೊಂಡೇನು ಆಲ್ರೆಡಿ ಮಿಕ್ಸರ್ ಮಾಡಿ. ಇನ್ನೇನು ಜಸ್ಟ್ ಆಳ್ವಿ ಅಷ್ಟು ಹುರ್ಕೋಬೇಕು, ಪ್ಲಸ್ ಚಾಕ್ಲೇಟ್ ಅಷ್ಟು ಮೆಲ್ಟ್ ಮಾಡ್ಕೋಬೇಕು ಅಷ್ಟೆ. ಇದರದ್ದೇನು ಜಾಸ್ತಿ ಕೆಲಸ ಹತ್ತಂಗಿಲ್ಲ, ಬಟ್ ಮಾಡ್ತಿರ್ಬೇಕಿದ್ರೆ ಭಾಳ ಸ್ಲೋ ಮಾಡಬೇಕು. ಹುರಿಬೇಕಿದ್ರೆ ಅದು ಹೊತ್ತಬಾರ್ದು. ಇದು ಆಳ್ವಿ ಸ್ವಲ್ಪ ಹಿಂಗೆ ತುಪ್ಪದೊಳಗೆ ಹುರಿಯಾಕತ್ತೀನಿ ಆಳ್ವಿ. ಸೊ ಅದೇನು ಭಾಳ ಹುರಿಯೋದೇನಿಲ್ಲ, ಸ್ವಲ್ಪದ ಅಳ್ಳಿದ್ರೆ ಸಾಕು. ಆಳ್ವಿ ಚಟ್ ಅಂತಂದು ಅಳ್ಳಿದ್ರೆ ಸಾಕಷ್ಟು. ಆಳ್ವಿ ಭಾಳ ಹೆಲ್ಪ್ ಆಗ್ತೈತಿ, ಹೆಲ್ತಿ ಅದು. ಇವನ್ ಡೆಲಿವರಿ ಆಗೋದು ಭಾಳ ತೊಗೋತಾರೆ ಆಳ್ವಿ, ಯಾಕಂದ್ರೆ ನಡ ಗಟ್ಟಿ ಆಗ್ತೈತಿ ಅಂಥೇಳಿ. ಇದು ನೋಡ್ರಿ ಕರ್ನಾಟಕದೊಳಗೂ ಭಾಳ ಇರ್ತೈತಿ ಆಳ್ವಿ, ಹೆಲ್ತಿ ಭಾಳ ಚಲೋ. ಸೊ ಇದು ನೋಡ್ರಿ ಆಳ್ವಿ ಎಲ್ಲ ಹಾಕಿದ್ಮೇಲೆ ನಾನು ಮಿಕ್ಸರ್ ಮಾಡಿ ಇಟ್ಕೊಂಡಿದ್ದ ಐಟಮ್ಸ್ ಎಲ್ಲನೂ ಮತ್ತೊಮ್ಮೆ ಹಾಕಿ ಹುರ್ಕೊಳಕತ್ತೀನಿ. ಒಂದು ಸ್ವಲ್ಪ ಗರಂ ಆಗಲಿ ಅಂತ ಹೇಳಿ ಅಷ್ಟೆ. ಸೊ ಇದ್ರೊಳಗೆ ನಾನು ಅಂಟನ್ನು ಹಾಕೀನಿ. ಅಂಟು ಹಾಕಿ ಮೊದಲೆಲ್ಲ ಹುರ್ಕೊಂಡು ಹಾಕ್ಕೊಂಡಿದ್ನಿ, ಬಟ್ ನಾವು ಈಗನೂ ಹಾಕಿದ್ದೀನಿ. ಚಾಕ್ಲೇಟ್ನು ಒಂದು ಹಾಕಿದ್ದೆ, ನೋಡೋಣ ಹೆಂಗೆ ಆಗ್ತೈತಂತೆ. ಅದು ಆಲ್ರೆಡಿ ಮೆಲ್ಟ್ ಆಗಾಕತ್ತೈತಿ. ಸೊ ಈಗ ನೋಡಿರಿ ಇಲ್ಲಿ ಆಳ್ವಿನೂ ಕಾಣಿಸ್ತಾವೆ ನಿಮಗೆ. ಆಳ್ವಿನೂ ಹಾಕಿದ್ದೀನಿ. ಸ್ವಲ್ಪ ಗರಂ ಆಗಲಿ, ಸ್ವಲ್ಪ ಬಿಸಿ ಆದ್ಮೇಲೆ ಸೈಡ್ ತಕ್ಕೊಂಡು ಚಾಕ್ಲೇಟ್ ಮೆಲ್ಟ್ ಮಾಡಿಸಿ ಇದ್ರೊಳಗೆ ಹಾಕಿ ಉಂಡೆ ಕಟ್ಬಿಡೋಣ. ಜಾಸ್ತಿ ಸ್ವೀಟ್ ಅಂತೂ ಏನು ಹಾಕಿಲ್ಲ ಇದ್ರಾಗ ಜಾಸ್ತಿ ನಾನು, ಬಿಕಾಸ್ ಡ್ರೈ ಫ್ರೂಟ್ಸ್ ಆಲ್ರೆಡಿ ಒಂದು ಸ್ವಲ್ಪ ಸ್ವೀಟ್ ಇರ್ತೈತಿ, ದ್ರಾಕ್ಷಿ ಇದೆಲ್ಲ. ಸೊ ಹಾಗಾಗಿ ನಾನು ಸ್ವೀಟ್ ಏನು ಜಾಸ್ತಿ ಹಾಕಿಲ್ಲ. ಒಂದು ಸ್ವಲ್ಪ ಬೆಲ್ಲ ಹಾಕೀನಿ, ಭಾಳ ಏನಿಲ್ಲ, ಇಷ್ಟು ಬೆಲ್ಲ ಒಂದು ಸ್ವಲ್ಪ. ಆಮೇಲೆ ಚಾಕ್ಲೇಟ್ಸ್ ಹೆಂಗೋ ಹಾಕ್ತೀವಿ, ಅದು ಹೆಂಗೋ ಸ್ವೀಟ್ ಅಂತೂ ಇದ್ದೇ ಇರ್ತೈತಿ. ಪ್ಲಸ್ ನಾನು ಡಾರ್ಕ್ ಚಾಕ್ಲೇಟ್ಸ್ ಹಾಕಾಕತ್ತೀನಿ ಇದು ಕೂಡ. ಓಕೆ, ಇದು ನೋಡ್ರಿ ನಾನು ಆಲ್ರೆಡಿ ಚಾಕ್ಲೇಟ್ ಹಾಕಿದ್ದೀನಿ, ಹುರಿಯಾಕತ್ತೀನಿ, ಸ್ವಲ್ಪ ಮೆಲ್ಟ್ ಆಗಾಕತ್ತೈತಿ. ಇದು ಆ್ಯಕ್ಚುಲಿ ಪಪ್ಪ ಮಮ್ಮಿ US ಇಂದ ಚಾಕ್ಲೇಟ್ಸ್ ತಂದಿದ್ರು, ಹರ್ಷೀಸ್ ಚಾಕ್ಲೇಟ್ಸ್, ಆಮೇಲೆ ಡಾರ್ಕ್ ಚಾಕ್ಲೇಟ್ಸ್. ಸೊ ಅದು ಹಾಕಾಕತ್ತೀನಿ ನಾನು. ಸ್ವಲ್ಪ ಹಿಂಗೆ ಮಾಡಿದ್ರೆ ಮೆಲ್ಟ್ ಆಗ್ತೈತಿ. ಚಾಕ್ಲೇಟ್ಸ್ ಎಲ್ಲ ಮೆಲ್ಟ್ ಆಗಾಕತ್ತೈತಿ. ಸೊ ಯಾವಾಗೂ ಚಾಕ್ಲೇಟ್ಸ್ ಹಿಂಗೆ ಹಾಕಿದ್ಮೇಲೆ ಹಿಂಗೆ ಅದು ಕಲಿಸ್ಕೊಂತ ಇರಬೇಕು, ಇಲ್ಲಂತಂದ್ರೆ ಕೆಳಗೆ ಹೊತ್ತಿ ಬಿಡ್ತೈತದ. ಇನ್ನೊಂದು ಸ್ವಲ್ಪ ಮೆಲ್ಟ್ ಆಗಿಬಿಡ್ತೈತಿ. ಮೆಲ್ಟ್ ಆದಮೇಲೆ ಎಲ್ಲ ಮಿಕ್ಸ್ ಮಾಡಿ ಉಂಡೆ ಕಟ್ಬಿಡ್ತೈತಿ. ನೋಡಿ ಇದೆಲ್ಲ ನಾನು ತೊಗೊಂಡು ಈಗ ನಾನು ಇದ್ರೊಳಗೆ ಹಾಕಿದ್ದೀನಿ. ಡ್ರೈ ಫ್ರೂಟ್ಸ್ ಆಮೇಲೆ ಚಾಕ್ಲೇಟ್ ಮೆಲ್ಟ್ ಮಾಡಿ ಇದ್ರೊಳಗೆ ಹಾಕಿದ್ದೀನಿ. ಈಗ ಇದೆಲ್ಲ ಹಾಕಿ ಕಲಸಿ ಉಂಡೆ ಕಟ್ಟೋದು.
ಅವ ಇದ್ದಿಲ್ಲಲ್ಲ